ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕರ ಆಣೆ ಪ್ರಮಾಣ ಮಾಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನಮ್ಮ ರಾಜ್ಯ ಅಧ್ಯಕ್ಷರ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ. ಧರ್ಮಸ್ಥಳ ಮಂಜುನಾಥೇಶ್ವರನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ಗೊತ್ತು. ಅವ್ರು ಎಲ್ಲಿ ಕರೆದ್ರೂ ನಾವೆಲ್ಲರೂ ಬರ್ತೀವಿ ಅಂತ ಹೇಳಿದ್ರು. ಅತಿ ದೊಡ್ಡ ಪಕ್ಷ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗುತ್ತೆ ಅಂದ್ರೆ ನೋವು ತರಿಸಿದೆ. ನಮ್ಮ ನಾಯಕರು ಯಾವತ್ತು ಕರೀತಾರೋ ಅವತ್ತೇ ನಾವು ಹೋಗ್ತೀವಿ. ಯಾವ ರೀತಿ ಪ್ರಮಾಣ ಮಾಡಿಸ್ತಾರೆ ಆ ರೀತಿ ಮಾಡ್ತೀವಿ. ನಮ್ಮ ಹಿರಿಯರು ಬೇಡ ಅಂತ ಹೇಳ್ತಿದ್ದಾರೆ. ಆದರೆ ರಾಜ್ಯಾಧ್ಯಕ್ಷರ ಮನಸ್ಸಿಗೆ ನೋವಾಗಿದೆ. ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಖಂಡಿತನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಮಂಜಸವಾಗಿದೆ. ಇವತ್ತು ಈ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಂತಕ್ಕಂಥದ್ದು ಎಲ್ಲ ಜಾಹೀರಾಗಿರ್ತಕ್ಕಂಥದ್ದು. ಖಂಡಿತನೂ ಕೂಡ ಅವ್ರು ಎಲ್ಲಿ ಕರೆದ್ರು ಕೂಡ ನಾವೆಲ್ಲ ಬರ್ತೀವಿ. ಅವ್ರ ತಗೊಂಡಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇವತ್ತು ಒಂದು ಭಾರತ ದೇಶ ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇವತ್ತು ಅಂತಂದರೆ ಅಡ್ಡ ಮತದಾನ ಆಗುತ್ತಂತೆ ನಮಗೆಲ್ಲ ಭಾಳ ನೋವು ತಂದಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಏನು ಕರೀತಾರೆ, ಅವ್ರು ಯಾವತ್ತು ಕರೀತಾರೆ ನಾವೆಲ್ಲ ಹೋಗ್ತೀವಿ. ಅವ್ರು ಯಾವ ರೀತಿ ಪ್ರಮಾಣ ಮಾಡ್ಬೇಕಂತ ಹೇಳ್ತಾರೆ ಆ ರೀತಿ ಪ್ರಮಾಣ ಮಾಡ್ತೀವಿ. ಯಾವುದೇ ರೀತಿಯ ಗೊಂದಲಕ್ಕೆ ತೊಂದರೆ ಇಲ್ಲದಂತ ಮಾಡ್ತೀವಿ. ಏನು ಹಿರಿಯ ಮುಖಂಡರು ಹೇಳಿರ್ಬೋದು, ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ. ರಾಜ್ಯಾಧ್ಯಕ್ಷರು ಭಾಳ ನೋವಾಗಿದೆ. ನಾನು ಹಿಂದಿಂದ ಒಂದು ಮಾತು ಹೇಳ್ಬೇಕಂದ್ರೆ 2011ರಲ್ಲಿ ಜನಾರ್ದನ ರೆಡ್ಡಿ ಅವರು ಕೋಲಾರ ಜಿಲ್ಲಾಡಳಿತ ಸಂಸದ ಮಲ್ಲೇಶ್ ಬಾಬು ಭರವಸೆ ಕೊಟ್ಟ ಬೆನ್ನಲ್ಲೇ ಮಾವು ಬೆಳೆಗಾರರು ಕೋಲಾರ ಬಂದ್ ಅನ್ನು ಕೈಬಿಟ್ಟಿದ್ದಾರೆ. ನಾಳೆಯೊಳಗೆ ಟನ್ ಮಾವಿಗೆ ಕನಿಷ್ಠ 4,000 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು. ಬೆಂಬಲ ಬೆಲೆ ಘೋಷಣೆ ಮಾಡುವ ಭರವಸೆ ಹಿನ್ನೆಲೆ ಮಾವು ಬೆಳೆಗಾರರು ಕೋಲಾರ ಬಂದ್ ಅನ್ನು ಹಿಂಪಡೆದಿದ್ದಾರೆ. ನಾಳೆಯೊಳಗೆ ಬೆಂಬಲ ಬೆಲೆ ಘೋಷಿಸದೇ ಇದ್ರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಕೂಡ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಏನು ಒಂದು ಅನುದಾನ ಬರುತ್ತೆ ಕೇಂದ್ರದಿಂದ ರಾಜ್ಯದಿಂದ, ಅದನ್ನು ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿರಿ ಅಂತ ಹೇಳಿದ್ದೀವಿ. ಅದನ್ನು ಹಾರ್ಟಿಕಲ್ಚರ್ ಅವರು ನಮ್ಮ ದಿಶಾ ಮೀಟಿಂಗಲ್ಲಿ ಏನಿದೆಯೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಏನು ಒಂದು ಬೆಂಬಲ ಬೆಲೆ ಸೂಚಿಸಬೇಕು ಅಂತ KGಗಿಷ್ಟು ಅಂತ ಒಂದು ಹಾಕಿದೆ. APMC ಮಾರ್ಕೆಟ್ ಆ ರೂಲ್ಸ್ ಪ್ರಕಾರ ಇಷ್ಟು ಬರಬೇಕು ಅಂತ ಒಂದು ಏನೋ ಒಂದು ಇದು ಮಾಡಿ ಕಳಿಸಿದ್ದಾರೆ ಕೇಂದ್ರಕ್ಕೆ. ನಾವು ಹೇಳೋದೇನೆಂದರೆ 1 kgಗೆ ಇಷ್ಟು ಕೊಡಿ ಅಂತ ಡೈರೆಕ್ಟಾಗಿ ಕೇಳಿ ಅಂತ ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ. ಇವತ್ತು ಇಲ್ಲಿ ನಾವು ಬಂದ್ ಮಾಡಿರೋದು ಇಡೀ ಕೋಲಾರ ಜಿಲ್ಲೆಗೆ. ಇಷ್ಟು ಅಂತ ಹೇಳಿದರೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಈಸಿ ಆಗುತ್ತೆ. ಅವರು ಒಂದು ಬೆಂಬಲ ಬೆಲೆ ಸೂಚಿಸಿ ಇಷ್ಟು ಕಳ್ಸೋಕ್ಕೆ. ಹೋದ ವರ್ಷ ಅದೇ 2 ರೂಪಾಯಿ ಅಂತ ಕೇಳಿದ್ರು. ಬೆಳಗಾವಿಯಲ್ಲಿ ನಾಡದ್ರೋಹಿ MES ಕಿಡಿಗೇಡಿಗಳು ಪುಂಡಾಟ ಮೆರೆದಿದ್ದಾರೆ. DC ಕಚೇರಿಯಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಸರ್ಕಾರದ ಆದೇಶ ಹರಿದಾಕಿ ಉದ್ದಟತನ ಮೆರೆದಿದ್ದಾರೆ. ಕರ್ನಾಟಕ ಸರ್ಕಾರದ ದಾದಾಗಿರಿ ನಡೆಯೋದಿಲ್ಲ ಅಂತ ಘೋಷಣೆ ಕೂಗಿದ್ದಾರೆ. ಕನ್ನಡ ಕಡ್ಡಾಯ ಮಾಡದಂತೆ DC ಮೊಹಮ್ಮದ್ ರೋಷನ್ಗೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ MES ಪುಂಡರು ಮನವಿ ಸಲ್ಲಿಸಿದ್ರು. ಮರಾಠಿ ಭಾಷೆಯಲ್ಲಿ ನಾಮಫಲಕ ದಾಖಲೆ ನೀಡುವಂತೆ ದಾದಾಗಿರಿ ನಡೆಸಿದ್ದಾರೆ. ಇನ್ನು MES ಪುಂಡಾಟ ಖಂಡಿಸಿ ಕರ್ವೆ ನಾರಾಯಣಗೌಡ ಬಣ SP ಕಚೇರಿಯಿಂದ DC ಕಚೇರಿವರೆಗೂ ಪ್ರತಿಭಟನಾ ಜಾಥಾ ನಡೆಸಿದ್ರು. DC ಕಚೇರಿ ಆವರಣದಲ್ಲೇ ಸರ್ಕಾರದ ಆದೇಶ ಹರಿದು ಹಾಕ್ತಾರೆ. ಇದು ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತ ಕರವೇ ಆಕ್ರೋಶ ವ್ಯಕ್ತಪಡಿಸಿದೆ. ರಾಯಣ್ಣ ವೃತ್ತದಲ್ಲೇ ಕರವೇ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. कुठलेही असून देत आंदोलन छेडण्यात येईल आणि त्याला संपूर्ण जिल्हा प्रशासन जबाबदार आहे असं आम्ही या कायद्याचा निषेध करून कायदा काढून कर्नाटक सरकारला सांगत आहोत. ಇವತ್ತು ಏನು ನಾಡದ್ರೋಹಿ ರಾಜ್ಯದ್ರೋಹಿಗಳು ಬೆಳಗಾವಿಯ ಭಯೋತ್ಪಾದಕರುಗಳು ನಮ್ಮ ಸರ್ಕಾರ ಕನ್ನಡ ಕಡ್ಡಾಯ ಗೊಳಿಸಬೇಕು ಅಂತ ಹೇಳಿ ಏನು ಒಂದು ಆದೇಶವನ್ನು ಹೊರಡಿಸಿದ್ರು. ಆ ಆದೇಶದ ಪ್ರತಿಯನ್ನ ಇವತ್ತು ತಮ್ಮ ಉದ್ದಟತನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂಭಾಗದೊಳಗಡೆ ಅದನ್ನು ಹರಿದು ಹಾಕುವುದ್ರ ಮುಖಾಂತರವಾಗಿ ತಮ್ಮ ಗುಂಡಾಗಿರಿಯನ್ನ ಪ್ರದರ್ಶನವನ್ನ ಮಾಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸಹಿಸುವುದಿಲ್ಲ, ಇದನ್ನ ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಇವತ್ತು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿಯ ಸವಲತ್ತುಗಳನ್ನ ಪಡ್ಕೊಂಡು ಇಲ್ಲಿಯ ಅನ್ನವನ್ನ ಉಣ್ಕೊಂಡು ಇಲ್ಲಿ ನಮ್ಮ ರಾಜ್ಯಕ್ಕೆ ಕನ್ನಡಿಗ ಕರ್ನಾಟಕವನ್ನ ವಿರೋಧ ಮಾಡ್ತಾ ಇರುವಂತ MES ನ ತಕ್ಷಣವೇ ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ಇವತ್ತು
ಬೆಳಗಾವಿಯಲ್ಲಿ ಸಾಹುಕಾರ್ ವರ್ಸಸ್ ಕತ್ತಿ ಪೋಸ್ಟರ್ ವಾರ್ ನಡೀತಾ ಇದ್ದು ಶಾಸಕ ರಮೇಶ್ ಕತ್ತಿ ಫೇಸ್ಬುಕ್ ಪೋಸ್ಟ್ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕೌಂಟರ್ ಪೋಸ್ಟ್ ಹಾಕಿದ್ದಾರೆ. ಹುಕ್ಕೇರಿಯ ರಾಣಿ ಯಮಕನಮರಡಿ ಪ್ರೀತಿಯ ರಾಣಿ ಅಂತ ರಮೇಶ್ ಕತ್ತಿ ಪೋಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ನಾಯಿಗೆ ಹೋಲಿಕೆ ಮಾಡಿ ಬೊಗಳುವ ಕತ್ತಿಗಳತ್ತ ಕಲ್ಲು ತೂರುತ್ತಾ ಹೋದ್ರೆ ಗುರಿ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ನಾಯಿ ಬೊಗಳಿದ್ರೆ ದೇವಲೋಕ ಏನ್ ಹಾಳಾಗೋದಿಲ್ಲ. ನಮ್ಮ ಸಾಹುಕಾರ್ ವಿರುದ್ಧ 100 ನಾಯಿ ಬೊಗಳಿದ್ರು ಏನೂ ಮಾಡಕ್ಕಾಗಲ್ಲ. ಸಂವಿಧಾನದ ಮುಂದೆ ಯಾವ ಚಡ್ಡಿಗಳ ಆಟನೂ ನಡೆಯಲ್ಲ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ಊಟ ಚೆನ್ನಾಗಿತ್ತು, ಊಟ ಮಾಡಿದೀವಿ, ನಾವು ಊಟ ಮಾಡ್ಕೊಂಡು ಹೋಗಿ. ಮೊದಲಿಂದು ವಿಶೇಷ ಪ್ರೀತಿ ಐತಿ, ಇನ್ನು ಮುಂದೆ ವಿಶೇಷ ಪ್ರೀತಿ ಇರ್ತೈತಿ. ವಿಶೇಷ ಪ್ರೀತಿಯಾಗಿ ನಾವು ಭಾಳ ನಮೂನಿ ಇದಾವು. ಅದನ್ನು ಬರುವಂಥ ದಿನಮಾನದಾಗ ನಾವು 28ರಾಗ ತಮಗೆ ಗೊತ್ತಾಗೈತಿ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಮನೋಬಲ ತುಂಬುವಂಥ ಒಂದು ಕೆಲಸ ಪಕ್ಷದ ಕಾರ್ಯಕರ್ತನಾಗಿ ಆ ನಿಟ್ಟಿನಲ್ಲಿ ಒಂದು ಮನೋಬಲ ತುಂಬುವಂಥ ಒಂದು ಸ್ಟೇಟಸ್ ಹಾಕಿದ್ದೀನಿ. ಅದು ನಿರಂತರವಾಗಿ, ಅದೇನು ಹೊಸದು ನಿಮಗೆ ಹೇಳಬೇಕಾಗಿಲ್ಲ, ನಿರಂತರವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಂದ ಆಗ್ತಿರ್ತಕ್ಕಂಥ ಒಂದು ಸಂಗತಿ ಇದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನು ಮೇಲಿಂದ ಮೇಲೆ ಅದನ್ನು ಹುರುಪು ತುಂಬುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನ ಸ್ಟೇಟಸ್ ಹಾಕಿದ್ವಿ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಕ್ಷೇತ್ರ ಸರ್, ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರ್ದಿದ್ರೆ ನಮಗೆ ಅದೊಂದು ಕ್ಷೇತ್ರ. ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡುವುದಕ್ಕೆ ಒತ್ತಾಯಿಸಿ ಬಾಗಲಕೋಟೆ ನಗರದಲ್ಲಿ ಬೆಂಬಲಿಗರು ಬೃಹತ್ ಪಾದಯಾತ್ರೆ ಮೆರವಣಿಗೆ ಮಾಡಿದ್ರು. ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿದ್ರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಪಾದಯಾತ್ರೆ ನಡೆಯಿತು. ಬಸವೇಶ್ವರ ವೃತ್ತದಲ್ಲಿ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿತ್ತು. ಕಾಂಗ್ರೆಸ್ ಯುವ ನಾಯಕನಿಗೆ ಸಚಿವ ಸ್ಥಾನಕ್ಕಾಗಿ ಬೆಂಬಲಿಗರು ಹಕ್ಕೊತ್ತಾಯ ಮಂಡಿಸಿದ್ರು. ಇನ್ನು ಕಾಂಗ್ರೆಸ್ ಮುಖಂಡರಾದ ಮಲ್ಲಿಕಾರ್ಜುನ ಚರಂತಿಮಠ, ರಮೇಶ್ ಬದ್ನೂರ್, ಚಂದ್ರಶೇಖರ್ ರಾಠೋಡ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ನಡೆಸಿದೆ. ನೀಟ್ ಪರೀಕ್ಷೆ ವಂಚಿತ ವಿದ್ಯಾರ್ಥಿಗಳ ಪರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಿಂದ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಕಾಂಗ್ರೆಸ್ ಸರ್ಕಾರಕ್ಕೆ ನೊಂದ ಮಕ್ಕಳು ಮತ್ತು ಪೋಷಕರ ಕಣ್ಣೀರಿನ ಶಾಪ ತಟ್ಟುತ್ತೆ. ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿದ್ರು. ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಫ್ರೀ ಸೀಟ್ ಕೊಡಬೇಕು, ಇಲ್ಲದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹರಿಪ್ರಸಾದ್ಗೆ ನಾವು ಧಿಕ್ಕಾರವನ್ನ ಕೂಗ್ತೇವೆ. ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ನಿಮಿತ್ತ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಂದರಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿತ್ತು. ವಿದ್ಯುತ್ ಖಾಸಗೀಕರಣ ನೀತಿ ವಿರೋಧಿಸಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ರೈತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಇನ್ನು ಖಾಸಗೀಕರಣ ವಿರುದ್ಧ ರೈತರ ಹೋರಾಟಕ್ಕೆ ಬೆಸ್ಕಾಂ ಸಿಬ್ಬಂದಿ ಮತ್ತು ಲೈನ್ಮ್ಯಾನ್ಗಳು ಸಾಥ್ ಕೊಟ್ಟಿದ್ದಾರೆ. ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ತಮಟೆ ಬಾರಿಸಿ ಸರ್ಕಾರದ ವಿರುದ್ಧ ಚಳವಳಿ ಮಾಡಿದ್ರು. ಕೇಂದ್ರ ಸರ್ಕಾರದ ಹೊಸ ವಿದ್ಯುತ್ ನಿಯಮವನ್ನ ತಕ್ಷಣವೇ ಹಿಂಪಡಿಬೇಕು ಅಂತೇಳಿ ಆಗ್ರಹಿಸಿದ್ರು. ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು. ವಿದ್ಯುತ್ ಕ್ಷೇತ್ರವನ್ನ ಖಾಸಗಿಯವರಿಗೆ ವಹಿಸಿದ್ರೆ ತಕ್ಕ ಪಾಠ ಕಲಿಸುವ ಜನಾಂದೋಲನದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಮಾಡ್ತದೆ ಸರ್ಕಾರ. ಯಾಕೆಂದ್ರೆ ನಾವು ಕೇಳಲ್ಲ.
ಮಂಡ್ಯದಲ್ಲಿ ರ್ಯಾಪಿಡೋ, ಬೈಕ್, ಓಲಾ ಆಟೋಗಳ ವಿರುದ್ಧ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವೇದಿಕೆ ಬೃಹತ್ ಪ್ರೊಟೆಸ್ಟ್ ಮಾಡಿದೆ. ಮಂಡ್ಯದ ಮಹಾವೀರ ವೃತ್ತದಿಂದ ಆರ್ಟಿಒ ಕಚೇರಿಯವರೆಗೆ ಆಟೋ ಚಾಲಕರು ಬೃಹತ್ ಮೆರವಣಿಗೆ ನಡೆಸಿ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ರ್ಯಾಪಿಡೋ, ಬೈಕ್, ಓಲಾ ಆಟೋಗಳಿಗೆ ಅನುಮತಿ ಕೊಟ್ಟಿರೋದ್ರಿಂದ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಮಂಡ್ಯದಲ್ಲಿ ಅನುಮತಿ ಕೊಡಬಾರದು ಅಂತ ಆಗ್ರಹಿಸಿದ್ರು. ಲಕ್ಷಾಂತರ ರೂಪಾಯಿ ಆಟೋ ಖರೀದಿಸಿ ಸಾಲ ಕಟ್ಟೋದಕ್ಕಾಗದ ಪರಿಸ್ಥಿತಿ ಇದೆ. ರ್ಯಾಪಿಡೋ, ಬೈಕ್, ಓಲಾ ಆಟೋಗಳಿಗೆ ಕಡಿವಾಣ ಹಾಕಿ ನಿಷೇಧ ಹೇರಬೇಕು. ಗ್ಯಾಸ್ ಬೆಲೆ ಹೆಚ್ಚಾಗಿದೆ. ಆರ್ಥಿಕ ಪರಿಸ್ಥಿತಿ ಉಂಟಾಗಿ ಸಾಲ ಕಟ್ಟೋದಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು. ಅವರು ಕಡಿವಾಣ ಹಾಕಿಲ್ಲ. ಆಟೋ ಚಾಲಕರಿಗೆ ವಿಷ ಕೊಟ್ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮನವಿ ಸ್ವೀಕರಿಸಿ ಸಮಸ್ಯೆ ಸರಿಪಡಿಸುವುದಾಗಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ರ್ಯಾಪಿಡ್ ಬೈಕ್, ರ್ಯಾಪಿಡ್ ಬೇಕು, ರ್ಯಾಪಿಡ್ ಬೈಕು, ರಹದಾರಿ ಪರ್ಮಿಟ್ ಅನ್ನು ನೀಡಲೇಬೇಕು. ಇಲ್ಲೇ ಕೂರ್ಬೇಕಾಗುತ್ತೆ. ಆ ಎಚ್ಚರಿಕೆಯನ್ನು ಇವತ್ತು CITಯು ಕೂಡ ಕೊಡುತ್ತೆ. ಯಾಕಂದ್ರೆ ರಾಜೀವ್ ಗಾಂಧಿ ಸರ್ಕಾರಿ ಪ್ರೌಢಶಾಲಾ ಕಟ್ಟಡ ಮಂಜೂರಾತಿಗಾಗಿ ಧಾರವಾಡ ಜಿಲ್ಲೆಯ ಕರಡಿಕೊಪ್ಪ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಕಾಮಗಾರಿ ಆರಂಭಕ್ಕೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತ 2.09 ಕೋಟಿ ಮೌಲ್ಯದ ಹೈಡ್ರೋಪೋನಿಕ್ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಬ್ಯಾಂಕಾಕ್ನಿಂದ ಬಂದಿದ್ದ ಪ್ರಯಾಣಿಕನಿಂದ ಹೈಡ್ರೋಪೋನಿಕ್ ಗಾಂಜಾ ಬೆಂಗಳೂರಿಗೆ ಸಾಗಾಟ ಮಾಡಲಾಗ್ತಾ ಇತ್ತು. ಪ್ರಯಾಣಿಕನ ಮೇಲೆ ಅನುಮಾನಗೊಂಡ ಕಸ್ಟಮ್ಸ್ ಅಧಿಕಾರಿಗಳು ತೀವ್ರ ತಪಾಸಣೆ ನಡೆಸಿದ್ರು. ತಪಾಸಣೆ ವೇಳೆ ಲಗೇಜ್ ಬ್ಯಾಗ್ನಲ್ಲಿ ಹೈಡ್ರೋಪೋನಿಕ್ ಗಾಂಜಾ ಇರೋದು ಪತ್ತೆಯಾಗಿದೆ. 2 ಕೋಟಿ ಮೌಲ್ಯದ ಸುಮಾರು 5 ಕೆಜಿ 980 ಗ್ರಾಂ ಹೈಡ್ರೋಪೋನಿಕ್ ಗಾಂಜಾ ಸೀಸ್ ಮಾಡಿ ಪ್ರಯಾಣಿಕನನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಪ್ರಯಾಣಿಕನ ವಿರುದ್ಧ NDPS ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಸಿಂಧನೂರಿನ ವಕೀಲರೊಬ್ಬರಿಗೆ PSI ಸುಜಾತ ಕಪಾಳ ಮೋಕ್ಷ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ತುರ್ವಿಹಾಳ ಠಾಣೆ ಆವರಣದಲ್ಲಿ ನಡೆದಿದೆ. PSI ಸುಜಾತ ವಿರುದ್ಧ ವಕೀಲ ಹರಳಯ್ಯ ಆರೋಪ ಮಾಡಿದ್ದು, ಹರಳಯ್ಯ ಸಹೋದರ ಸೋಮನಾಥ ರೌಡಿ ಶೀಟರ್ ಆಗಿದ್ದಾರೆ. ರೌಡಿ ಶೀಟರ್ಗಳ ಮನೆ ಪರಿಶೀಲನೆ ಸಂಬಂಧ PSI ಸುಜಾತ ಸೋಮನಾಥನ ಮನೆ ಪರಿಶೀಲಿಸಿದ್ರು. ಪರಿಶೀಲನೆ ಬಳಿಕ ಸೋಮನಾಥನ ಸಹಿ ಪಡೆದು ವಾಪಸ್ ಆಗಿದ್ರು. ಬಳಿಕ ಖಾಲಿ ಹಾಳಿಯಲ್ಲಿ ಸಹಿ ಪಡೆದಿರುವುದಾಗಿ ವಕೀಲ ಹರಳಯ್ಯ ಆರೋಪ ಮಾಡಿದ್ದಾರೆ. ಈ ವೇಳೆ ಹರಳಯ್ಯ ನೋಟಿಸ್ ಪ್ರತಿ, ಸಹಿ ಪಡೆದ ಪ್ರತಿ ಹರಿದು ಹಾಕಿದ ಆರೋಪ ಹಿನ್ನೆಲೆ PSI ಸುಜಾತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸಿಂಧನೂರು ಉಪವಿಭಾಗದ DYSP ಚಂದ್ರಶೇಖರ್ಗೆ ವಕೀಲ ಹರಳಯ್ಯ ದೂರನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ನಮ್ಮ ಬ್ರದರಿಗೆ ಬಿಡಿ ಆಡಿದ ಮೇಲೆ ಸಹಿ ಮಾಡಿಸ್ಕೊಂಡು PSI ಸಹಿ ಮಾಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ನಾನು ಅದನ್ನ ಪ್ರಶ್ನೆ ಮಾಡೋಕ್ಕಂತ ಹೋದೆ. ಅಂದ್ರೆ ಬಿಡಿ ಆಡಿ ಪೇಪರ್ನ ಎದಕ್ಕೆ ಸಹಿ ಮಾಡಿಸಿದ್ರಿ, ಅದೇನು ಏನು ಬರೆದಿಲ್ಲ, ಎದಕ್ಕೆ ಸಹಿ ಮಾಡಿಸಿದ್ರಿ ಅಂತ ಅಂದ ಕಾರಣಕ್ಕೆ ಅವರು ಕಂಬಳ ಕೊಡೋದು ಏನು ಮತ್ತೆ ಅಂತಂದು ಅವಾಚ್ಯ ಶಬ್ದಗಳಿಂದ ಬೇಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ₹1 ಒಂದು ಟಿ ಶರ್ಟ್ ಆಫರ್ ಬಿಟ್ಟಿದ್ದಕ್ಕೆ ನಾ ಮುಂದು ತಾ ಮುಂದು ಅಂತ ಟಿ ಶರ್ಟ್ ಖರೀದಿಗೆ ಅಂತ ಜನರು ಮುಗಿಬಿದ್ದಿದ್ರು. 100 ಜನರಿಗೆ ಮಾತ್ರ ₹1 ಒಂದು ಟಿ ಶರ್ಟ್ ಅಂತ ಆಫರ್ ಕೊಟ್ಟಿದ್ರು. ಶರ್ಟ್ ಖರೀದಿಗೆ ಅಂತ ಜನರ ನಡುವೆ ನೂಕುನುಗ್ಗಲು ಕೂಡ ನಡೀತು. ಇನ್ನು ಹೊಸ ಬಟ್ಟೆ ಅಂಗಡಿ ಓಪನ್ ಆದ ಹಿನ್ನೆಲೆ ಮಾಲೀಕ ಆಫರ್ ಬಿಟ್ಟಿದ್ದು ಗ್ರಾಹಕರು ಮುಗಿಬಿದ್ದ ಹಿನ್ನೆಲೆ ಕೆಲಕಾಲ ಟ್ರಾಫಿಕ್ ಕಿರಿಕಿರಿಯೂ ಉಂಟಾಯಿತು. ಈ ವೇಳೆ ಅಂಗಡಿ ಮಾಲೀಕ ಮತ್ತು ಗ್ರಾಹಕರಿಗೆ ಪೊಲೀಸರು ಚಳಿ ಬಿಡಿಸಿದ್ದಾರೆ.
ಸಿನಿಮಾ ಸ್ಟೈಲ್ನಲ್ಲಿ ಲಾರಿ ಅಡ್ಡಗಟ್ಟಿ ರಾಬರಿ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 24 ಗಂಟೆಯೊಳಗೆ ಆನೇಕಲ್ನ ಸೂರ್ಯನಗರ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಶರತ್ ಕುಮಾರ್, ರೂಪೇಶ್ ಬಂಧಿತ ಆರೋಪಿಗಳಾಗಿದ್ದು, ಜೊತೆಗಿದ್ದ ಅಪ್ರಾಪ್ತನನ್ನು ಬಂಧಿಸಲಾಗಿದೆ. ಕಂಠಪೂರ್ತಿ ಕುಡಿದು ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯ ಮರಸೂರು ಬಳಿ ರಾಬರಿಗೆ ಸ್ಕೆಚ್ ಹಾಕಿದ್ರು. ರಸ್ತೆಯಲ್ಲಿ ಬರ್ತಿದ್ದ ಲಾರಿಯನ್ನ ಅಡ್ಡಗಟ್ಟಿ ಚಾಲಕನ ಮೇಲೆ ಹಲ್ಲೆ ಮಾಡಿ ಚಾಲಕ ಓಡ್ ಹೋಗ್ತಿದ್ದಂತೆ ಲಾರಿಯನ್ನ ತೆಗೆದುಕೊಂಡು ಹೋಗಿದ್ರು. GPS ಮೂಲಕ ಲಾರಿ ಹುಡುಕೊಂಡು ಬಂದಾಗ ಹಣಕ್ಕೆ ಡಿಮ್ಯಾಂಡ್ ಮಾಡುವಂತ ಪ್ಲಾನ್ ಮಾಡಿಕೊಂಡಿದ್ರು. ಲಾರಿ ಚಾಲಕನ ದೂರು ಆಧರಿಸಿ ಇನ್ಸ್ಪೆಕ್ಟರ್ ಚಂದ್ರಪ್ಪ ನೇತೃತ್ವದ ತಂಡ ಸರ್ಜಾಪುರದ ಸೋಂಪುರ ಬಳಿ 3 ಆರೋಪಿಗಳನ್ನ ಬಂಧಿಸಿ ಲಾರಿ ವಶಕ್ಕೆ ಪಡೆದಿದ್ದಾರೆ. ನಾಗ ಸಾಧುಗಳ ಸೋಗಿನಲ್ಲಿ ಮನೆಗೆ ಬಂದು ಆಶೀರ್ವಾದ ಮಾಡೋ ನೆಪದಲ್ಲಿ ಇಬ್ಬರು ಕದಿಮರು ಕೈಯಲ್ಲಿದ್ದ ಉಂಗುರ ಕಳ್ಳತನ ಮಾಡಿದ ಘಟನೆ ಬೆಂಗಳೂರಿನ ವಿಜಯನಗರ RPC ಲೇಔಟ್ನಲ್ಲಿ ನಡೆದಿದೆ. ಅರುಣ್ ಶ್ರೀಪಾದ ಎಂಬುವರಿಗೆ ಕದಿಮರು ವಂಚಿಸಿದ್ದು, ನಾವು ಕಾಶಿ, ಅಯೋಧ್ಯೆ, ಗಂಗಾ ಸ್ನಾನ ಮಾಡಿ ಬಂದಿರುವುದಾಗಿ ಪರಿಚಯಿಸಿಕೊಂಡಿದ್ದಾರೆ. ನಂತರ ತ್ರಿಶೂಲ ಹಣೆಗಿಟ್ಟು ಆಶೀರ್ವಾದ ಮಾಡಿ ವಿಭೂತಿ ನೀಡಿದ್ದಾರೆ. ಬಳಿಕ ಆಶೀರ್ವಾದ ಪಡೆದು ಮನೆಗೆ ಬಂದು ನೋಡಿದ ವೇಳೆ ಉಂಗುರ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಗೆ ಶ್ರೀಪಾದ್ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಚೊಕ್ಕನಹಳ್ಳಿಯಲ್ಲಿ ಚಲಿಸುತ್ತಿದ್ದ ಲಾರಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ರಸ್ತೆ ಬದಿ ಲಾರಿ ನಿಲ್ಲಿಸಿ ಚಾಲಕ ಕೆಳಗಿಳಿತಿದ್ದಂತೆ ಲಾರಿ ಹೊತ್ತಿ ಉರಿದಿದೆ. ಇನ್ನು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಟೋಲ್ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು, ಘಟನಾ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವುದಕ್ಕೆ ಸಿಬ್ಬಂದಿ ಯತ್ನಿಸಿದ್ದಾರೆ. ಇನ್ನು ಬೆಂಕಿಯಿಂದ ಲಾರಿಯಲ್ಲಿದ್ದಂಥ ಲಕ್ಷಾಂತರ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು, ಸ್ಥಳಕ್ಕೆ ಹೊಸಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ಏಸ್ ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿಯಾದ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಬರಹಳ್ಳಿ ಗೇಟ್ ಬಳಿ ನಡೆದಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ 16 ಮಂದಿಯೂ ಬಚಾವಾಗಿದ್ದಾರೆ. ಪಕ್ಕದ ಆಂಧ್ರ ಪ್ರದೇಶದ ಪಲಮೇನರಿಂದ ಹೊಸಕೋಟೆ ಕಾಟೇರಮ್ಮ ದೇವಾಲಯಕ್ಕೆ ಬರ್ತಿದ್ದ ವೇಳೆ ಅವಘಡ ಸಂಭವಿಸಿದೆ. ಸದ್ಯ ಸಣ್ಣ ಪುಟ್ಟ ಗಾಯಗಳಾಗಿದ್ದವರು ಕೋಲಾರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಪತ್ನಿಯ ನಂಬರ್ ಕೇಳಿದ ವ್ಯಕ್ತಿಗೆ ಗಂಡ ಮಚ್ಚಿನಿಂದ ಹೊಡೆದ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನಗೂಡಿನಲ್ಲಿ ನಡೆದಿದೆ. ಘಟನೆಯಲ್ಲಿ ಬಿಡಿಸೋದಕ್ಕೆ ಬಂದ ಪತ್ನಿಗೂ ಪತಿ ಮಹಾಶಯ ಮಚ್ಚು ಬೀಸಿದ್ದು, ಪತ್ನಿ ಕೈಗೆ ಗಂಭೀರ ಗಾಯವಾಗಿದೆ. ಪತ್ನಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದು, ಗಂಡ ಮಚ್ಚು ಹಿಡಿದು ಗಲಾಟೆ ಮಾಡುತ್ತಿದ್ದ ದೃಶ್ಯ ಸರಿಯಾಗಿದೆ. ಈ ಸಂಬಂಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಲ್ಲೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಕಾಳಗಿನಕೊಪ್ಪ ಗ್ರಾಮದಲ್ಲಿ ಮನೆಯಲ್ಲಿ ಇಟ್ಟಿದ್ದ ನಾಡ ಬಾಂಬ್ ಸ್ಫೋಟವಾಗಿದ್ದು, ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಹಲವು ಮನೆಗಳಿಗೂ ಹಾನಿಯಾಗಿದ್ದು, ಭಾರೀ ಸದ್ದು ಕೇಳಿ ಬಂದು ಗ್ರಾಮಸ್ಥರು ಮನೆಗಳಿಂದ ಹೊರಬಂದಿದ್ದಾರೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಮನೆಯೊಳಗೆ ಇನ್ನೂ ಕೆಲ ನಾಡ ಬಾಂಬ್ಗಳು ಇರೋದರ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಘಟನೆ ಬಳಿಕ ಮನೆ ಮಾಲೀಕ ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಮಚ್ಚು ಮಂಜ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಮಹಾರಾಷ್ಟ್ರ ಗಡಿಯಲ್ಲಿ ಮೊಬೈಲ್ ಬಳಸಿದ ರೌಡಿಯನ್ನ ಚಾಣಾಕ್ಷತೆಯಿಂದ ಹಳಿಯಾಳ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸುವ ವೇಳೆ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿದ್ದ ವಿಡಿಯೋ ವೈರಲ್ ಆಗಿತ್ತು. PSI ಅಮಾನತು, 8 ಸಿಬ್ಬಂದಿ ವರ್ಗಾವಣೆ ಬಳಿಕ ಕಾರ್ಯಾಚರಣೆ ನಡೆದಿದ್ದು, ಹಳಿಯಾಳ, ದಾಂಡೇಲಿ, ರಾಮನಗರ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಮಚ್ಚು ಮಂಜನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇಬ್ಬರು ವ್ಯಕ್ತಿಗಳ ಮೇಲೆ ಜ್ಯುವೆಲರಿ ಶಾಪ್ ಮಾಲೀಕ ಗುಂಡಿನ ದಾಳಿ ನಡೆಸಿದ ಘಟನೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ನಡೆದಿದೆ. ಗಿರ್ವಿ ಇಟ್ಟಿದ್ದ ಬಂಗಾರ ವಾಪಸ್ ಪಡೆಯುವ ವಿಚಾರಕ್ಕೆ ಗುಂಡಿನ ದಾಳಿ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಜ್ಯುವೆಲರಿ ಶಾಪ್ ಮಾಲೀಕ ಮೋಹನ್ ಪತ್ತಾರ್ ಎಂಬಾತನಿಂದ ಗುಂಡಿನ ದಾಳಿ ನಡೆದಿದ್ದು, ಗಾಯಾಳುಗಳನ್ನು ಧಾರವಾಡದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಅಕ್ಲಾಪುರ ಗ್ರಾಮದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ನಾಡ ಬಂದೂಕು ತಯಾರಿಸ್ತಾ ಇದ್ದವನನ್ನ ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ 56 ವರ್ಷದ ಸುಧಾಕರ ಆಚಾರಿ ಎಂಬುವರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 1 ನಾಡ ಬಂದೂಕು ವಶಪಡಿಸಿಕೊಂಡಿದ್ದು,
ಆಯುಧ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಇನ್ನು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕ್ರಿಕೆಟ್ ಬಾಲ್ ತಗುಲಿದ್ದಕ್ಕೆ ಬಾಲಕರಿಬ್ಬರನ್ನ ಶಾಲೆಯ ಕಿಟಕಿಗೆ ಕಟ್ಟಾಕಿ ಹಲ್ಲೆ ಮಾಡಿದ ಘಟನೆ ಬಾಗಲಕೋಟೆಯ ನರೇನೂರ ತಾಂಡಾದಲ್ಲಿ ನಡೆದಿದೆ. 14 ವರ್ಷದ ಪ್ರಜ್ವಲ್ ಸುಶಾಂತ್ಗೆ ಚಪ್ಪಲಿ ಹಾಗೂ ಕೈಯಿಂದ ಕೀಚಕರು ಹೊಡೆದಿದ್ದಾರೆ. ಹಲ್ಲೆಗೊಳಗಾದ ಬಾಲಕರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ರೇಣುಕಾ ಶರಣರ, ಬಸವರಾಜ್, ಅಭಿ ಲಮಾಣಿಯಿಂದ ಕೃತ್ಯ ನಡೆದಿದ್ದು, ಶಾಲೆ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿದ್ದ ಮಹಿಳೆಗೆ ಚೆಂಡು ಬಡಿದಿದ್ದಕ್ಕೆ ಕೋಪಗೊಂಡು ಆರೋಪಿಗಳು ಹಲ್ಲೆ ಮಾಡಿದ್ದಾರೆ. ಇನ್ನು ಈ ವಿಷಯ ತಿಳಿದು ಪೊಲೀಸರಿಗೆ ಪೋಷಕರು ದೂರು ಕೊಟ್ಟಿದ್ದಾರೆ. ಏನಾಯ್ತು ಘಟನೆ? ಅದು ಬಡೀತು. ಯಾವಾಗ ಬಡೀತು? ಎಷ್ಟು ಜನಕ್ಕೂ ಹೊಡೆದ್ರು ನಿನಗೆ? ಇದ್ರಲ್ಲಿ ಹೊಡೆದ್ರು? ಮತ್ತೇನಂದ್ರು ಅವ್ರು? ಬೈದ್ರನ? ಏನು? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನಹುಂಡಿಯಲ್ಲಿ ಒಂದೇ ಕುಟುಂಬದ 3 ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಉಲ್ಲಾಸ್ಗೌಡ ಬಂಧನಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆರೋಪಿ ಅರೆಸ್ಟ್ ಆಗುವವರೆಗೂ ಮೃತದೇಹ ತೆಗೆದುಕೊಂಡು ಹೋಗದಂತೆ ತಾಕೀತು ಮಾಡಿದ್ದಾರೆ. ಪೊಲೀಸರ ಜೊತೆ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಮಾತಿನ ಚಕಮಕಿ ನಡೆಯಿತು. ಗ್ರಾಮಸ್ಥರ ಮನವೊಲಿಕೆಗೆ ಪೊಲೀಸರು ಯತ್ನಿಸಿದ್ದು, ವಿರೋಧದ ನಡುವೆನೂ ಮೃತದೇಹಗಳನ್ನು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವ ವೇಳೆ ಗ್ರಾಮಸ್ಥರು ಆಂಬ್ಯುಲೆನ್ಸ್ಗೆ ಮುತ್ತಿಗೆ ಹಾಕಿ ತಡೆದರು. ಧಾರವಾಡದ ಮದಿಹಾಳದ ಗ್ರಾಮದಲ್ಲಿ ಪ್ರೀತಿಯಿಂದ ಸಾಕಿದ ಶ್ವಾನಕ್ಕೆ ವಿಧಿವಿಧಾನದಿಂದ ಅಂತ್ಯಕ್ರಿಯೆ ನಡೆದಿದೆ. ಹೃದಯಾಘಾತದಿಂದ ವಿನ್ನಿ ಎನ್ನುವ ಶ್ವಾನ ಸಾವನ್ನಪ್ಪಿದ್ದು, ಶ್ವಾನಕ್ಕೆ ಮದಿಹಾಳದ ನಿವಾಸಿ ವೈದ್ಯ ಯಶವಂತ್ ಅಂತಿಮ ನಮನ ಸಲ್ಲಿಸಿದ್ರು. ಪ್ರೀತಿಯಿಂದ ಸಾಕಿದ ವಿನ್ನಿ ಕಳೆದುಕೊಂಡು ವೈದ್ಯನ ಕುಟುಂಬ ಕಣ್ಣೀರಿಟ್ಟಿದೆ. ಸಂಪ್ರದಾಯದಂತೆ ವಿನ್ನಿಗೆ ವೈದ್ಯ ಯಶವಂತ್ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ವಿಚಾರಣೆಗೆ ಅಂತ ಕರೆದು ವ್ಯಕ್ತಿಯ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಕ್ಕೆ ಠಾಣೆಯಲ್ಲೇ ವ್ಯಕ್ತಿ ಲಾಕಪ್ ಡೆತ್ ಆರೋಪ ಕೇಳಿಬಂದಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದ್ದು, ಕರಿಕಲ್ ಗ್ರಾಮದ 70 ವರ್ಷದ ರಾಜೇಶ್ ಸಾಬ್ ವಾಲಿಕರ್ ಲಾಕಪ್ ಡೆತ್ಗೆ ಬಲಿಯಾಗಿದ್ದಾರೆ. ಠಾಣೆ ಎಎಸ್ಐ ಸಂಗಪ್ಪ ಎಂಬುವರಿಂದ ಹಲ್ಲೆ ಆರೋಪ ಕೇಳಿಬಂದಿದ್ದು, ಪೊಲೀಸರ ವಿರುದ್ಧ ಮೃತನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಜಮೀನು ವ್ಯಾಜ್ಯ ಸಂಬಂಧ ದೂರು ಬಂದಿದ್ದಕ್ಕೆ ರಾಜೇಶ್ ಸಾಬ್ನನ್ನ ಠಾಣೆಗೆ ಪೊಲೀಸರು ಕರೆತಂದಿದ್ರು. ವಿಚಾರಣೆ ವೇಳೆನೆ ಎಎಸ್ಐ ಸಂಗಪ್ಪ ಹೊಡೆದಿದ್ದಕ್ಕೆ ರಾಜೇಶ್ ಸಾಬ್ ಕುಸಿದು ಬಿದ್ದು ಅಸ್ವಸ್ಥಗೊಂಡಿದ್ರು. ಬಳಿಕ ಸ್ಥಳೀಯ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ರು ಕೂಡ ರಾಜೇಶ್ ಸಾಬ್ ಬದುಕುಳಿದಿಲ್ಲ. ಈ ವೇಳೆ ಪೊಲೀಸರ ಜೊತೆ ಕುಟುಂಬದ ವಾಗ್ವಾದ ನಡೆಸಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಎಸ್ಐ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಪೊಲೀಸ್ ಠಾಣೆಗೆ ತೆರಳಿದ್ದ ಯುವಕ ಮನೆಗೆ ಬಂದು ನೇಣಿಗೆ ಶರಣಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ನಡೆದಿದೆ. 18 ವರ್ಷದ ಚಂದನ್ ಆತ್ಮಹತ್ಯೆಗೆ ಶರಣಾಗಿದ್ದು, ಬೀರೂರು ಠಾಣೆ ಮುಂಭಾಗ ಯುವಕನ ಕುಟುಂಬಸ್ಥರು ಜಮಾಯಿಸಿದ್ರು. ಪೊಲೀಸರು ಟಾರ್ಚರ್ ಕೊಟ್ಟಿದ್ದಕ್ಕೆ ಯುವಕ ಸೂಸೈಡ್ ಮಾಡಿಕೊಂಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಕುಡ್ಲೂರು ಗ್ರಾಮದ ಹುಡುಗಿಯೊಬ್ಬಳು ಪ್ರಿಯಕರನ ಜೊತೆ ಹೋಗಿದ್ಲು. ಆಕೆ ಮೊಬೈಲ್ನಲ್ಲಿ ಈತನ ನಂಬರ್ ಹಾಗೂ ಸಂಪರ್ಕದ ಬಗ್ಗೆ ಮಾಹಿತಿ ಇತ್ತು. ಮಾತುಕತೆ ನಡೆಸಿದ್ರಿಂದ ರೆಗ್ಯುಲರ್ ವಿಚಾರಣೆಗೆ ಬೀರೂರು ಪೊಲೀಸರು ಕರೆದು ವಿಚಾರಣೆ ಬಳಿಕ ಮನೆಗೆ ಕಳಿಸಿದ್ರು. ಮನೆಗೆ ಹೋಗಿ ಯುವಕ ಚಂದನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಚಂದನ ಆತ್ಮಹತ್ಯೆಗೂ ಮುನ್ನ ತಾಯಿಗೆ ಮೆಸೇಜ್ ಮಾಡಿದ್ದು, ಪೊಲೀಸರ ತನಿಖೆಯಿಂದ ಚಂದನ್ ಸಾವಿಗೆ ನಿಖರ ಕಾರಣ ತಿಳಿಬೇಕಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿ ಪುತ್ರ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕಲಬುರಗಿಯ ಮಾನಸ ಲೇಔಟ್ನಲ್ಲಿ ನಡೆದಿದೆ. ಭಾರತಿ ಅಪ್ಪಾರಾವ್ ಮಾಲಿಪಾಟೀಲ್ ಪುತ್ರ 25 ವರ್ಷದ ಕೃಷ್ಣ ಪಾಟೀಲ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು, ಆತ್ಮಹತ್ಯೆ ಮುನ್ನ 2 ಕೈಗಳನ್ನು ಕಟ್ಟಿಕೊಂಡು ನೇಣು ಬಿಗಿದುಕೊಂಡಿದ್ದಾನೆ. ಸಿಂಗಲ್ ಪೇರೆಂಟ್ ಆಗಿರುವ ಹಿನ್ನೆಲೆ ಮನೆಯಲ್ಲಿ ಒಬ್ಬನೇ ವಾಸವಾಗಿದ್ದ ಕೃಷ್ಣ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ. ತಾಯಿ ವಿಜಯಪುರದಿಂದ ವಾರಕ್ಕೊಮ್ಮೆ ಬಂದು ಹೋಗ್ತಾ ಇದ್ರು. ಜೂನ್ 18ರಂದು ಮಗನಿಗೆ ತಾಯಿ ಭಾರತಿ ಪಾಟೀಲ್ ಕರೆ ಮಾಡಿ ಮಾತನಾಡಿದ್ರಂತೆ. ಅದಾದ ಬಳಿಕ ಎಷ್ಟೇ ಬಾರಿ ಕರೆ ಮಾಡಿದ್ರೂ ಮಗ ಕರೆ ಎತ್ತಿರಲಿಲ್ಲ. ಬಳಿಕ ಕೊಳೆತ ಸ್ಥಿತಿಯಲ್ಲಿ ಕೃಷ್ಣ ಪಾಟೀಲ್ ಶವವಾಗಿ ಪತ್ತೆಯಾಗಿದ್ದು, ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ಬಳಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿನಲ್ಲಿ ಚಿರತೆಯೊಂದು ಸೆರೆಯಾಗಿದೆ. ಹಲವು ದಿನಗಳಿಂದ ಚಿರತೆ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು. ಚಿರತೆ ಹೆಜ್ಜೆ ಗುರುತಿನಿಂದ ಗ್ರಾಮಸ್ಥರು ಆತಂಕಗೊಂಡಿದ್ರು. ಚಿರತೆ ಓಡಾಟದ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿತ್ತು. ಮಾಹಿತಿ ಆಧರಿಸಿ ಅಧಿಕಾರಿಗಳು ಬೋನು ಇಟ್ಟಿದ್ರು. ಆಹಾರ ಅರಸುತ್ತಾ ಬೋನಿನೊಳಗೆ ಬಂದು ಚಿರತೆ ಸೆರೆಯಾಗಿದೆ. ಇನ್ನು ಚಿರತೆ ಸರಿಯಾದ ವಿಚಾರ ತಿಳಿದು ಜನರು ಚಿರತೆ ನೋಡುವುದಕ್ಕೆ ಮುಗಿಬಿದ್ದಿದ್ರು. ಮಲೆನಾಡಿನಲ್ಲಿ ಚಿರತೆ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಮನೆಯಲ್ಲಿ ಸಾಕಿದ್ದ ನಾಯಿ ಮರಿಯನ್ನೇ ಚಿರತೆ ಹೊತ್ತೊಯ್ದ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತುಮರಿ ಸಮೀಪ ನಡೆದಿದೆ. ಹಲಸಿನಕೇರಿ ಮಂಜಯ್ಯ ಎಂಬುವರ ಮನೆಯ ನಾಯಿ ಮರಿಯನ್ನ ಚಿರತೆ ಹೊತ್ತೊಯ್ದಿದ್ದು, ಚಿರತೆ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಚಿರತೆ ದಾಳಿಯಿಂದ ದೊಡ್ಡ ನಾಯಿ ಬಚಾವಾಗಿದೆ. ಘಟನೆ ಬಳಿಕ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು, ಅರಣ್ಯ ಇಲಾಖೆಯವರು ಬೇರೆ ಕಡೆಯಿಂದ ಚಿರತೆ ತಂದು ಬಿಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನುಮಾನಾಸ್ಪದ ವಸ್ತು ಸ್ಫೋಟಕ್ಕೆ ಸಾಕು ನಾಯಿ ಬಲಿಯಾದ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಕುದುರೆ ಗ್ರಾಮದಲ್ಲಿ ನಡೆದಿದೆ. ಇನ್ನು ಸ್ಫೋಟದ ಸದ್ದಿಗೆ ಸುತ್ತಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅರಖೇರೆ ರುದ್ರೇಶ್ ಎಂಬುವರಿಗೆ ಸೇರಿದ ಸಾಕು ನಾಯಿ ಸಾವನ್ನಪ್ಪಿದ್ದು, ಜಾನುವಾರು ಜೊತೆಗೆ ಜಮೀನಿಗೆ ಬಂದಿತ್ತು. ಪ್ಲಾಸ್ಟಿಕ್ ಕವರ್ಗೆ ಬಾಯಿ ಹಾಕ್ತಿದ್ದಂತೆ ಕವರ್ನಲ್ಲಿದ್ದ ವಸ್ತು ಸಿಡಿದು ಶ್ವಾನ ಮೃತಪಟ್ಟಿದೆ. ಇನ್ನು ಈ ನಿಗೂಢ ಸ್ಫೋಟದಿಂದ ನಲ್ಕುದುರೆ ಜನ ಆತಂಕಕ್ಕೀಡಾಗಿದ್ದಾರೆ.